ಪುಂಗಿಲಿಗಳಿಗೆ ಬಂತ ಮತ್ತೊಂದು ಕಂತಿನ ಪೇಮೆಂಟ್. ಬಿಲದಿಂದ ಹೊರಬಂದ ಸೌಜನ್ಯ ಹೋರಾಟ ವಿರೋಧಿಗಳು. ಧರ್ಮಸ್ಥಳದಲ್ಲೇ ಧರ್ಮ ದಮನ ಆದರೆ ಕೇಳುವುದ್ಯಾರನ್ನ? ಇನ್ಸ್ಟಾಲ್ಮೆಂಟ್ ಪ್ರಸಾದದ ಆರ್ಭಟ ಎಷ್ಟು ದಿನ? ಪುಂಗಿದಾಸರ ಗ್ಯಾಂಗ್ ಮತ್ತೆ ಅರಚಾಡೋದಕ್ಕೆ ಶುರು ಮಾಡಿವೆ. ಹಳೆಯ ಪೇಮೆಂಟ್ ಖಾಲಿಯಾಗೋ ತನಕ ಅಲ್ಲಲ್ಲಿ ಬಿಲ ಸೇರ್ಕೊಂಡಿದ್ದ ಪುಂಗಿಲಿಗಳು ಮತ್ತೆ ಅತ್ಯಾಚಾರಿಗಳನ್ನ ಸಮರ್ಥನೆ ಮಾಡಿಕೊಳ್ಳುವ ನಾಚಿಕೆಗೇಡಿನ ಕೆಲಸಕ್ಕೆ ಇಳಿದಿವೆ. ಈ ಬಾರಿ ಸೌಜನ್ಯ ಹೋರಾಟಗಾರರು ನ್ಯಾಯಾಲಯಕ್ಕೆ ಮನವಿ ಮಾಡಿದ್ದನ್ನೇ ದೊಡ್ಡ ವಿಷಯ ಅನ್ನೋ ಹಾಗೆ ಬಿಂಬಿಸೋದಕ್ಕೆ ಹೊರಟಿವೆ. ಈ ಪುಂಗಿದಾಸರು ಆಗಾಗ ಕಂತುಗಳಲ್ಲಿ ಬರೋ ಪೇಮೆಂಟ್ ಪ್ರಸಾದಕ್ಕೋಸ್ಕರ ಅತ್ಯಾಚಾರದ ಆರೋಪ ಹೊತ್ತವರಿಗೆ ಎಷ್ಟು ವೈಟ್ ವಾಶ್ ಬಳಿದ್ರೂ ಅದು ಕರಗಿ ಕೆಳಗೆ ಇಳಿತಾನೇ ಇದೆ. ಆದ್ರೆ ಈ ಪುಂಗಿಲಿಗಳು ಕೈಯಲ್ಲಿ ಬ್ರಷು ಪೇಂಟು ಹಿಡ್ಕೊಂಡು ಮತ್ತೆ ಬಿಳಿ ಬಣ್ಣ ಬಳಿಯೋ ಪ್ರಯತ್ನ ಮಾಡೋದನ್ನ ಮಾತ್ರ ನಿಲ್ಲಿಸ್ತಾ ಇಲ್ಲ. ಆದ್ರೆ ಇವರುಗಳು ಎಂತಹ ಪುಂಗಿದಾಸರು ಅನ್ನೋದು ಕೇವಲ ಧರ್ಮಸ್ಥಳದ ಪ್ರಕರಣದಲ್ಲಿ ಮಾತ್ರವಲ್ಲ, ಇವರ ಇತಿಹಾಸವೂ ಜನರಿಗೆ ಗೊತ್ತಿದೆ. ಹಾಗಾಗಿ ಬಗೆಯಾಗಿ ಬಣ್ಣದ ಮಾತುಗಳನ್ನಾಡಿದ್ರೆ ಜನ ನಂಬೋ ಕಾಲ ಹೊರಟೋಗಿದೆ ಅನ್ನೋದು ಈ ಮುಠಾಳರಿಗೆ ಅರ್ಥ ಆಗದೆ ಇರೋದು ದುರಂತ. ಇನ್ನು ಈ ಎಲ್ಲ ಪುಂಗಿಲಿಗಳಿಗೂ ತಾವು ಮಾಡ್ತಾ ಇರೋದು ಅನ್ಯಾಯದ ಕೆಲಸ, ಹಿಂದೂ ಧರ್ಮ ವಿರೋಧಿ ಕೆಲಸ ಅನ್ನೋದು ಸ್ಪಷ್ಟವಾಗಿ ಗೊತ್ತಿದೆ. ಆದ್ರೆ ಮೈ ಬಗ್ಗಿಸಿ ದುಡಿಯೋದೇ ಗೊತ್ತಿಲ್ಲದ ಈ ಪುಂಗಿದಾಸರಿಗೆ ಬದುಕೋದಕ್ಕೆ, ಅದರಲ್ಲೂ ಐಷಾರಾಮಿ ಕಾರುಗಳಲ್ಲಿ ಓಡಾಡಿಕೊಂಡು ಮಜವಾಗಿ ಜೀವನ ನಡೆಸೋದಕ್ಕೆ ಪೇಮೆಂಟ್ ಅನ್ನೋ ಪ್ರಸಾದ ಬೇಕೇ ಬೇಕು. ಅದು ಹಿಂದೂ ಧರ್ಮದ ಹೆಸರಲ್ಲಾದ್ರೂ ಸರಿ, ಅತ್ಯಾಚಾರದ ವಿಷಯದಲ್ಲಾದ್ರೂ ಸರಿ. ಕೆಲವು ಒನ್ ಟೈಮ್ ಸೆಟಲ್ಮೆಂಟ್ ಪೇಮೆಂಟ್ಗಳಿದ್ರೆ, ದೀರ್ಘಾವಧಿ ಹೋರಾಟದ ನಾಟಕ ಮಾಡಬೇಕಿದ್ರೆ ಇನ್ಸ್ಟಾಲ್ಮೆಂಟ್ ಪೇಮೆಂಟ್ಗಳಿರುತ್ತೆ. ಧರ್ಮಸ್ಥಳದ ಬುರುಡೆ ವಿಷಯಗಳಂತಹ ಹೋರಾಟಗಳಲ್ಲಿ ಒಬ್ಬ ಪೇಮೆಂಟ್ ಮಾಸ್ಟರ್ ಕೂಡ ಇರ್ತಾನೆ. ಆತ ಮೇನ್ ಡೀಲರ್ ಜೊತೆ ಏನು ಕಮಿಟ್ ಆಗಿರ್ತಾನೋ ಉಳಿದ ಪುಂಗಿಲಿಗಳು ಅದೇ ಗಿಳಿಪಾಠ ಮಾಡೋ ಹಾಗೆ ನಿರ್ದೇಶನ ಮಾಡ್ತಾನೆ. ಈ ಪುಂಗಿದಾಸರೆಲ್ಲ ಒಂದು ವಿಷಯದ ಬಗ್ಗೆ ಒಂದೇ ರೀತಿಯ ಪ್ರೊಪೆಗಂಡಾ ಜನರ ಮುಂದೆ ಇಡೋ ಪ್ರಯತ್ನ ಮಾಡ್ತಾರೆ. ಇವರು ಸಭೆಗಳಲ್ಲಿ ಮಾತಾಡ್ಲಿ, ಚಾನೆಲ್ಗಳ ಕ್ಯಾಮ್ರಾ ಮುಂದೆ ಮಾತಾಡ್ಲಿ, ಅಥವಾ ಪೇಡ್ ಚಾನೆಲ್ಗಳ ಡಿಬೇಟ್ಗಳಿಗೆ ಹೋಗ್ಲಿ, ಎಲ್ಲರೂ ಒಂದೇ ರೀತಿಯ ಅಭಿಪ್ರಾಯ ಮೂಡಿಸೋ ಪ್ರಯತ್ನ ಮಾಡ್ತಾರೆ. ಜನ ಇವರನ್ನ ಕಾಮಿಡಿ ಪೀಸ್ಗಳ ಹಾಗೆ ನೋಡ್ತಾ ಇದ್ರು ತಮ್ಮ ಪ್ರಯತ್ನ ಬಿಡೋದಿಲ್ಲ ಇವರು. ಕಾರಣ ಪೇಮೆಂಟ್ ಅನ್ನೋ ಕಂತಿನ ಪ್ರಸಾದ. ವಿಚಿತ್ರ ಅಂದ್ರೆ ಇವರಿಗೂ ಗೃಹಲಕ್ಷ್ಮಿ ಗ್ಯಾರಂಟಿ ಹಾಗೆ ಸರಿಯಾಗಿ ಪೇಮೆಂಟ್ ಆಗ್ತಾ ಇಲ್ವೋ ಏನೋ ಗೊತ್ತಿಲ್ಲ. ಅಥವಾ ನಡುವೆ ಇರೋ ದಲ್ಲಾಳಿ ಅಲ್ಲಿ 6 ಕಾಸು ಇಸ್ಕೊಂಡು ಇಲ್ಲಿ 3 ಕಾಸು ಕೊಡ್ತಾನೋ ಗೊತ್ತಿಲ್ಲ. ಈ ಪುಂಗಿಲಿಗಳ ನಡುವೆ ಕೆಲವು ಸೊಂಟಿಲಿಗಳಿಗೆ ಪೇಮೆಂಟ್ ವಿಚಾರದಲ್ಲಿ ಬೇಜಾರಾಗಿದೆ, ಜಗಳಗಳು ನಡೆದಿವೆ ಅನ್ನೋ ಮಾಹಿತಿ ಇದೆ. ಹಾಗಾಗಿ ಕೆಲವು ಪುಂಗಿದಾಸರ ಕಂಪನಿಯ ಮೆಂಬರ್ಗಳು ಕೆಲವು ದಿನ ನಾಪತ್ತೆಯಾಗಿ ಬಿಡ್ತಾರೆ. ಸೌಜನ್ಯ ಮೇಲೆ ಅತ್ಯಾಚಾರವೇ ನಡೆದಿಲ್ಲ, ಅದೊಂದು ಪವಿತ್ರ ಸಾವು ಅಂತೆಲ್ಲ ಕೂಗಾಡಿದವರು ಕೆಲವು ದಿನ ವಿಶ್ರಾಂತ ಜೀವನಕ್ಕೆ ಮರಳುತ್ತಾರೆ. ಹಳೆ ಪೇಮೆಂಟ್ ಖಾಲಿಯಾಗಿ ಕಟಿಂಗ್ ಮಾಡೋದಕ್ಕೂ ಕಾಸಿಲ್ಲದಾಗ ಮತ್ತೆ ಬಂದಷ್ಟು ಬರ್ಲಿ ಅಂತ ಮತ್ತೆ ಸೌಜನ್ಯ ಹೋರಾಟದ ವಿರುದ್ಧ ಮಾತನಾಡೋದಕ್ಕೆ ಶುರು ಮಾಡ್ತಾರೆ. ಇವರಿಗೆಲ್ಲ ಇರೋದು ಒಂದೇ ಅಜೆಂಡಾ. ಯಾವ ಸಿಬಿಐ ನ್ಯಾಯಾಲಯ ಸಂತೋಷ್ ರಾವ್ ಅಪರಾಧಿ ಅನ್ನೋದಕ್ಕೆ ಆಧಾರಗಳೇ ಇಲ್ಲ ಅಂತ ಹೇಳಿ ಬಿಡುಗಡೆ ಮಾಡಿದ್ಯೋ, ಅದೇ ಸಂತೋಷ್ ರಾವ್ನ ಅಪರಾಧಿ ಅಂತ ಹೇಗಾದ್ರೂ ಮಾಡಿ ಸಿಕ್ಕಿಸಿ ನಿಜವಾದ ಅತ್ಯಾಚಾರಿಗಳನ್ನ ಬಚಾವ್ ಮಾಡಬೇಕು ಅನ್ನೋದು. ಇದು ಇವರ ಮೇನ್ ಮೋಟಿವ್. ಅದಕ್ಕೋಸ್ಕರ ಯಾರನ್ನ ಏನ್ ಬೇಕಾದ್ರೂ ಮಾಡ್ತಾರೆ, ಯಾರ ಬಗ್ಗೆ ಏನ್ ಬೇಕಾದ್ರೂ ಹೇಳಿಕೆ ಕೊಟ್ಟು ಜನರ ದಾರಿ ತಪ್ಪಿಸೋ ಪ್ರಯತ್ನ ಮಾಡ್ತಾರೆ. ಈ ಪುಂಗಿಲಿಗಳ ಉದ್ದೇಶ ಜನರಲ್ಲಿ ಅತ್ಯಾಚಾರಿಗಳ ಪರವಾದ ಭಾವನೆ ಮೂಡಿಸೋದಷ್ಟೇ ಆಗಿದೆ. ಉಳಿದಂತೆ ಕಾನೂನು, ಸರ್ಕಾರ ಅದನ್ನೆಲ್ಲ ಪ್ರಭಾವಿಗಳ ಮುಂಡಾಸಿನ ಕೆಳಗೆ ಕೊಳೆತು ಹೋಗಿರುವ ಮೆದುಳು ಮಾಡುತ್ತೆ. ನಿಜವಾಗಿಯೂ ಅತ್ಯಾಚಾರಿ ಆರೋಪಿಗಳಿಗೆ ಕಾನೂನಿಗಿಂತ ಹೆಚ್ಚು ಪೆಟ್ಟು ಬಿದ್ದಿರೋದು ಜನರು ತಿರುಗಿ ಬಿದ್ದಿರೋದ್ರಿಂದ. ಜನರಿಗೆ ಸತ್ಯ ಅರ್ಥ ಆಗಿರೋದು ಅವರಿಗೆ ಬೇರೆಲ್ಲ ಹೊಡೆತಗಳಿಗಿಂತ ದೊಡ್ಡ ಹೊಡೆತ. ಇದಕ್ಕಾಗಿ ಪುಂಗಿಲಿಗಳಿಗೆ ಕಾಲಕ್ಕೆ ಪೇಮೆಂಟ್ ಪ್ರಸಾದ ಕೊಟ್ಟು ಹೋದಲ್ಲಿ ಬಂದಲ್ಲಿ ಅರ್ಚಾಡೋದಕ್ಕೆ ಬಿಡ್ತಾರೆ. ಪೇಮೆಂಟ್ ಬರಲಿಲ್ಲ ಅಂದ್ರೆ ಈ ಯಾವ ಪುಂಗಿಲಿಗಳು ಬಿಲದಿಂದ ಹೊರಗಡೆ ಬರೋದೇ ಇಲ್ಲ. ಸತ್ಯದ ಪರವಾಗಿ, ನ್ಯಾಯದ ಪರವಾಗಿ ಹೋರಾಟ ಮಾಡೋರು 13 ವರ್ಷಗಳಾದ್ರೂ ಎಷ್ಟೇ ಕಷ್ಟ ನಷ್ಟ ಬಂದ್ರೂ ನಿರಂತರವಾಗಿ ಹೋರಾಡ್ತಾರೆ. ಪ್ರೀಪೇಡ್ ಹೋರಾಟಗಾರರು ಬಿಸಿ ಪೇಮೆಂಟ್ ಪ್ರಸಾದ ತಗೊಂಡು ಅದು ತಣ್ಣಗಾಗೋ ತನಕ ಮಾತ್ರ ಅರಚಾಡಿ ಮತ್ತೆ ಸೈಲೆಂಟ್ ಆಗ್ತಾರೆ. ಈ ಆನ್ ಅಂಡ್ ಆಫ್ ಹೋರಾಟವೇ ಇವರ ಇನ್ಸ್ಟಾಲ್ಮೆಂಟ್ ಪೇಮೆಂಟ್ ಹೇಗಿರುತ್ತೆ, ಇವರ ಬಂಡವಾಳ ಏನು ಅನ್ನೋದನ್ನ ಜನರಿಗೆ ಅರ್ಥ ಮಾಡಿಸಿದೆ. ಸದ್ಯಕ್ಕೆ ಬಂದಿರೋ ಪೇಮೆಂಟ್ ಪ್ರಸಾದ ಖಾಲಿಯಾಗೋ ತನಕ ಈ ಪುಂಗಿಲಿಗಳ ಈ ಕಂತಿನ ಹೋರಾಟ ಆರ್ಭಟ ನಡೆಯಲಿದೆ. ಸತ್ಯ ಗೊತ್ತಿರುವ ಜನ ಇದನ್ನ ಅರ್ಥ ಮಾಡಿಕೊಂಡು ಇವರನ್ನ ಕ್ಷಮಿಸ್ಬಿಡಿ. ಪಾಪ ಹೊಟ್ಟೆ ಪಾಡು. ಮೈ ಬಗ್ಗಿಸಿ ದುಡಿಯೋದನ್ನ ಕಲಿಯದೇ ಇರೋದ್ರಿಂದ ಹೀಗಾದ್ರೂ ಸಂಪಾದನೆ ಮಾಡಿಕೊಂಡು ಓಡಾಡ್ಕೊಂಡಿರ್ಲಿ ಬಿಡಿ.